ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ, ತಿಳಿಸ್ಕೊಡ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸೊ ಮೊದಲನೇದಾಗಿ KCET ಮತ್ತೆ ನೀಟ್ ಪ್ರಿಪರೇಷನ್ ಮಾಡ್ಕೊಂತಿರೋರಿಗೆ ಆಲ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ನೇನು ಹತ್ರ ಇದೆ ಎಕ್ಸಾಮ್ಸ್ ಗಳೆಲ್ಲಾನು ಕೂಡ. ಸೆಕೆಂಡ್ PUC ಎಕ್ಸಾಮು ಕೂಡ ಹತ್ರ ಇದೆ. ಎಲ್ಲರೂ ಕೂಡ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ನೋಟ್ಸ್ ಇಲ್ಲ, ಪಾಸಿಂಗ್ ಪ್ಯಾಕೇಜ್ ಇಲ್ಲ ಅಂತ ಹೇಳೋದಾದ್ರೆ ನಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಮತ್ತೆ ನೋಟ್ಸ್ ಪ್ರೊವೈಡ್ ಮಾಡ್ತಿದ್ವಿ, ಜಸ್ಟ್ 50 ರೂಪಾಯಿಗೆ ಮಾತ್ರ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಬಂದು ಮೆಸೇಜ್ ಮಾಡಿ. ಏನಕ್ಕಪ್ಪ ಅಂದ್ರೆ ತುಂಬಾ ಯೂಸ್ ಆಗುತ್ತೆ ನಿಮಗೆ. ನಿಮ್ಮ ಹತ್ರ ಪಾಸಿಂಗ್ ಪ್ಯಾಕೇಜ್ ಇದ್ರೂ ಕೂಡ ನಾವು ರೆಡಿ ಮಾಡಿಸಿರುವಂತ ಪ್ರಕಾರ 2026 ನಲ್ಲಿ ಏನೆಲ್ಲ ಕ್ವಶನ್ಸ್ ರೈಸ್ ಆಗ್ಬೋದು ಪ್ರತಿಯೊಂದನ್ನು ಕೂಡ ನಿಮ್ಗೆ ಈ ಒಂದು ಪಾಸಿಂಗ್ ಪ್ಯಾಕೇಜ್ ನಲ್ಲಿ ಇರುತ್ತೆ. ಪ್ರತಿಯೊಬ್ಬರು ಕೂಡ ತಗೋಬೇಕಾಗುತ್ತೆ. ಜಸ್ಟ್ 50 ರೂಪಾಯಿ ಅಷ್ಟೇ. ಪ್ರತಿಯೊಬ್ಬರು ಕೂಡ ಬಂದು ತಗೊಳ್ಳಿ, ಇಲ್ಲಿ ನಂಬರ್ ಹಾಕಿರ್ತೀನಿ, ಓಕೆನಾ. ಸೊ ಎರಡನೇದಾಗಿ ಯಾರೆಲ್ಲ KCET ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಕೊಂಡು ಇವಾಗ ಸುಮ್ಮನೆ ಆಗ್ಬಿಟ್ಟಿದ್ದೀರೋ, ಒಂದ್ಸತಿ ಅಪ್ಲಿಕೇಶನ್ ಸ್ಟೇಟಸ್ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು KCETಗೆ ನೀವು ಫೀಸ್ ನ ಪೇ ಮಾಡಬೇಕಾಗುತ್ತೆ. KCET ಅಪ್ಲಿಕೇಶನ್ ಫೀಸ್ ಅಂತ ಹೇಳ್ಬಿಟ್ಟು ಆಲ್ ಟಿಕೆಟ್ ಅನ್ನುವಂಥದ್ದು ಜನರೇಟ್ ಆಗಲ್ಲ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ನೀವೇನ ರೂರಲ್ ಕೋಟಾ ಮತ್ತೆ ಕನ್ನಡ ಮೀಡಿಯಂ, ಸೊ ಇವನ್ನೆಲ್ಲನೂ ಕೂಡ ನೀವು ಇಲ್ಲಿ ಕ್ಲೈಮ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ನೀವು ಫಸ್ಟ್ ನಿಮ್ಮ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು PU ಕಾಲೇಜ್ಗೆ ಹೋಗ್ಬಿಟ್ಟು ನೀವು ಓದ್ತಿರುವಂತ ಒಂದು ಕಾಲೇಜ್ಗೆ ಹೋಗ್ಬಿಟ್ಟು ಫಸ್ಟ್ ಆ ಒಂದು ವೆರಿಫಿಕೇಶನ್ ಮಾಡಿಸ್ಕೋಬೇಕಾಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಶನ್, ನೀವು ಏನ್ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡಿರ್ತೀವೋ ಅವನ್ನೆಲ್ಲನೂ ಕೂಡ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲಾನು ಕೂಡ ಕಾಲೇಜ್ ಹತ್ರ ಎತ್ಕೊಂಡು ಹೋಗ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಸ್ಕೊಳ್ಳಿ. ಅವಾಗ ನಿಮ್ಮ ಒಂದು ಅಪ್ಲಿಕೇಶನ್ ಏನು ಡೌನ್ಲೋಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ನೀವು ಅಪ್ಲಿಕೇಶನ್ ಫೀಸ್ ನ ಪೇಮೆಂಟ್ ಮಾಡಬೇಕಾಗುತ್ತೆ. ತುಂಬಾ ಜನ ಬಂದು ಅಪ್ಲಿಕೇಶನ್ ಹಾಕ್ಬಿಟ್ಟು ಬ್ಯಾಕ್ ಬಂದ್ಬಿಡ್ತಿದ್ದಾರೆ. ಸೊ ಇದರಿಂದ ಏನಾಗ್ತಿದೆ ಅಂದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಪೆಂಡಿಂಗ್ ಬೀಳ್ತಿದೆ. ನೀವು ಲಾಸ್ಟ್ ಮೂಮೆಂಟ್ ಅಲ್ಲಿ ಪೇ ಮಾಡ್ತೀರಾ ಅಂತ ಹೇಳಿದ್ರೆ ಆಲ್ ಟಿಕೆಟ್ ತುಂಬಾ ಲೇಟ್ ಆಗಿ ಜನರೇಟ್ ಆಗುತ್ತೆ. ಸೊ ಹಂಗಾಗಿ ಇವಾಗಲೇನೆ ಅಪ್ಲಿಕೇಶನ್ ಫೀಸ್ ನ ನೀವು ಜನರೇಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಫೀಸ್ ನ ಪೇ ಮಾಡಿಬಿಟ್ಟು ನಿಮ್ಗೆ ಒಂದ್ ಸ್ವಲ್ಪ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ಟೆಂಟೇಟಿವ್ ನ ಒಂದು ಆಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ. ಒಂದು ವೇಳೆ ಸೆಕೆಂಡ್ PUC ವಿದ್ಯಾರ್ಥಿಗಳು ಯಾರನ್ನ ಇದೀರಾ ಅಂತ ಹೇಳೋದಾದ್ರೆ ಅವರ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಟೆಂಟೇಟಿವ್ ಆಲ್ ಟಿಕೆಟ್ ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಏನಾರ ಮಿಸ್ಟೇಕ್ಸ್ ಇತ್ತು ಅಂತ ಹೇಳೋದಾದ್ರೆ PU ಕಾಲೇಜ್ಗೆ ಹೋಗ್ಬಿಟ್ಟು ಇವಾಗಲೇ ನೀವು ಓದ್ತಿರುವಂತ ಒಂದು ಕಾಲೇಜ್ಗೆ ಏನೇನ ಮಿಸ್ಟೇಕ್ ಆಗಿದೆ ಅವನ್ನೆಲ್ಲನೂ ಕೂಡ ತೋರಿಸ್ಬಿಟ್ಟು ಕ್ಲೀನ್ ಆಗಿ ಎಲ್ಲಾನು ಕೂಡ ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ಬರು ಕೂಡ ಈ ಒಂದು ಕೆಲಸ ಇವಾಗಲೇ ಮಾಡಿ. ಒಂದ್ ವೇಳೆ ಇದನ್ನ ನೀವೇನ ಮಿಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳೋದಾದ್ರೆ ಇನ್ನೊಂದ್ಸತಿ ನೀವು ಆಲ್ ಟಿಕೆಟ್ ಅಲ್ಲಿ ಚೇಂಜಸ್ ಮಾಡೋಕ್ಕಾಗಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ. ಇವಾಗ ಫಸ್ಟ್ ನೀವೇನ್ ಮಾಡಬೇಕು ಅಂದ್ರೆ KCET ಅಪ್ಲಿಕೇಶನ್ಗೆ ಫೀಸ್ ಪೇಮೆಂಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ಟೆಂಟೇಟಿವ್ ಆಲ್ ಟಿಕೆಟ್ ನ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವೇನ್ ಮಾಡಬೇಕು, ಏನಾರ ಮಿಸ್ಟೇಕ್ಸ್ ಇತ್ತು ಅಂತ ಹೇಳಿದ್ರೆ PU ಕಾಲೇಜ್ಗೆ ಹೋಗ್ಬಿಟ್ಟು ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳೋದಾದ್ರೆ ಹಂಗೆ ಬಿಟ್ಬಿಡಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಮತ್ತೆ ಫೈನಲ್ ಆಲ್ ಟಿಕೆಟ್ ಬರುತ್ತೆ, ಅವಾಗ ನೀವು ಒಂದ್ಸತಿ ಎಲ್ಲಾನು ಕೂಡ ಚೆಕ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಫಸ್ಟ್ ಹೋಗ್ಬಿಟ್ಟು ಅಪ್ಲಿಕೇಶನ್ ಫೀಸ್ ನ ಪೇಮೆಂಟ್ ಮಾಡ್ಬಿಡಿ. ಇನ್ನೇನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಪಾಸಿಂಗ್ ಪ್ಯಾಕೇಜ್ ಬೇಕು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಾನು ನಿಮಗೆ ನಂಬರ್ ಹಾಕಿದ್ದೀನಿ, ಬಂದ್ ಮೆಸೇಜ್ ಮಾಡಿ. ಎಲ್ಲರಿಗೂ ಕೂಡ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ನೀಟ್ ಮತ್ತೆ KCET ವಿದ್ಯಾರ್ಥಿಗಳಿಗೆ ಇನ್ಮೇಲಿಂದ ಇದೇ ಬ್ಯಾಕ್ ಗ್ರೌಂಡ್ ಇರುತ್ತೆ. ಎಲ್ಲಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. SLC PUC ಪ್ರತಿಯೊಂದು ಒಬ್ಬರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಫ್ರೀಯಾಗಿ ಎಲ್ಲಾನು ಕೂಡ ಟೀಚ್ ಮಾಡ್ತೀನಿ, ಓಕೆನಾ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.